ಹಾಫ್ ಅನ್ ಅವರ್ ಬ್ಯಾಕು ಅಲ್ಟ್ರಾಸೌಂಡ್ ರಿಪೋರ್ಟ್ನಲ್ಲಿ ಮಗು ಬದುಕಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಡಾಕ್ಟರ್ ಚೆಕ್ ಮಾಡಿದಾಗ ಮಗುದು ಹಾರ್ಟ್ ಬೀಟ್ ಇಲ್ಲ, ಮೂಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಸ್ಕ್ಯಾನ್ ಮಾಡಿದಾಗ ಮಗುದು ಮೂಮೆಂಟ್ಸ್ ಕಾಣಿಸ್ತಾ ಇದೆ. ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ. ಈ ತರ ಆಗಿರೋದು ನಮ್ಮ ಹಾಸ್ಪಿಟ್ಲಲ್ಲಿ ಇದೇ ಮೊದಲನೇ ಸಾರಿ. ಇವತ್ ನಮ್ಮ ಹಾಸ್ಪಿಟ್ಲಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ನಾವ್ ಯಾರ್ದಾದ್ರೂ ಪ್ರಾಣ ಉಳಿಸಿದಾಗ ಮನೆಯವರು ಥ್ಯಾಂಕ್ಸ್ ಹೇಳ್ತಾರೆ. ಆಗ ಸಾಮಾನ್ಯವಾಗಿ ನಮ್ದೇನಿಲ್ಲ, ದೇವ್ರ ಕಾಪಾಡಿರೋದು ಅಂತ ಹೇಳ್ತೀವಿ. ಆದ್ರೆ ಈ ವಿಷಯದಲ್ಲಿ ಅದು ಸತ್ಯ ಆಗಿದೆ. ಹೊಟ್ಟೆಲ್ ಸತ್ತಿರೋ ಮಗುಗೆ ಹೇಗ್ ಪ್ರಾಣ ಬಂತು ಅಂತ ಕೇಳಿದಾಗ ಸೈನ್ಸ್ ಹತ್ರನೇ ಉತ್ತರ ಇಲ್ಲ. ನಾನಲ್ಲ, ಇಡೀ ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಕೂಡ ಇದಕ್ಕೆ ಆನ್ಸರ್ ಮಾಡೋದಕ್ಕಾಗಲ್ಲ. ಈಗ ತಾಯಿ ಮಗು ಆರೋಗ್ಯವಾಗಿದ್ದಾರೆ ತಾನೆ? ಆರೋಗ್ಯವಾಗಿದ್ದಾರೆ. ನೀವದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಅಮ್ಮ ತಾಯಿ ಶಾಂಭವಿ ದೇವಿ, ಎಲ್ಲ ನಿನ್ನ ಕೃಪೆ ತಾಯಿ. ಒಂದ್ ನಿಮಿಷ ಬರ್ತೀನಿ. ಹಲೋ, ಹೇಳು ಆರ್ಯ. ವೇರ್ ಆರ್ ಯು? ನಾನು ನೋಡು, ಇಷ್ಟೊತ್ತಿಗೆ ವೇರ್ ಆರ್ ಯು ಅಂತ ಕೇಳ್ತಾ ಇದ್ದೀನಿ. ಇಷ್ಟೊತ್ತಿಗೆ ಮನೇಲೇ ಇರ್ತೀಯಲ್ಲ ನೀನು? ನಾನು ಮನೇಲಿಲ್ಲ ಆರ್ಯ, ಹಾಸ್ಪಿಟ್ಲಲ್ಲಿದ್ದೀನಿ. ವಾಟ್? ಏನಾಯ್ತು ಶಿವಗಾಮಿ? ಹಾಸ್ಪಿಟಲಲ್ಲಿ ಇದೆಯಾ? ಆರ್ ಯು ಓಕೆ? ಒಂದು ಕಾಲ್ ಮಾಡ್ಬೋದಿತ್ತಲ್ಲ ಶಿವಗಾಮಿ? ಅಯ್ಯೋ, ಟೆನ್ಷನ್ ಅಲ್ಲಿದ್ದೆ ಆರ್ಯ, ಅದಕ್ಕೆ ಯಾರಿಗೂ ಕಾಲ್ ಮಾಡೋದಕ್ಕೂ ಆಗ್ಲಿಲ್ಲ. ಯಾರಿಗೆ ಏನಾಯ್ತು? ಆರ್ ಯು ಆಲ್ ರೈಟ್? ನನಗೇನೂ ಆಗಿಲ್ಲ. ನನ್ ತಂಗಿ ಅಭಿರಾಮಿಗೆ ಹೊಟ್ಟೆ ನೋವು ಬಂತು. ಇವತ್ತು ಸೀಮಂತ ಮಾಡಿದ್ವಿ. ಮಧ್ಯಾಹ್ನದವರೆಗೂ ಚೆನ್ನಾಗೇ ಇದ್ಲು. ತಕ್ಷಣ ಹೊಟ್ಟೆ ನೋವು ಬಂತು ಅಂತ ಒತ್ತಾಡ್ಬಿಟ್ಲು. ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ವಿ. ಹೊಟ್ಟೆಲ್ ಮಗು ಸತ್ತೋಗಿದೆ ಅಂತ ಹೇಳಿದ್ರು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಬೇಜಾರಾಗೋಯ್ತು. ನನಗ್ ನಂಬಕ್ಕೆ ಆಗ್ಲಿಲ್ಲ. ನಮ್ಮ ಮನೆಯವ್ರು ಬೇರೆ ದೇವಸ್ಥಾನದಿಂದ ತಂದಿದ್ದ ತೀರ್ಥದಿಂದನೇ ಹೀಗಾಗಿದ್ದು ಅಂತ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ರು. ನನ್ ಜೊತೆ ಹಾಸ್ಪಿಟ್ಲಲ್ಲಿ ದೊಡ್ಡ ಜಗಳನೇ ನಡೀತು. ಒಂದು ಕ್ಷಣ ಮಗು ಸಾವಿಗೆ ನಾನೇ ಕಾರಣ ಆಗೋದ್ನಲ್ಲ ಅಂತ ತುಂಬಾ ದುಃಖ ಆಗೋಯ್ತು. ನನ್ ಪ್ರಾಣನೇ ಹೋದಂಗ ಅನಿಸ್ತಾ ಇತ್ತು. ಆಮೇಲೆ ಡಾಕ್ಟರ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಮಗು ಜೀವಂತವಾಗಿದೆ ಅಂತ ಹೇಳಿದ್ರು. ಆಗ ಹೋಗಿದ್ ನನ್ ಪ್ರಾಣ ಮತ್ತೆ ವಾಪಸ್ ಬಂದಾಗಾಯ್ತು. ಈಗ ಅಭಿರಾಮಿ ಅವರು ಹೇಗಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು ಶಿವಗಾಮಿ, ತಕ್ಷಣ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಬೇಡ ಬೇಡ ಆರ್ಯ, ಇವಾಗ ಎಲ್ಲ ಸರಿ ಹೋಗಿದೆ ತಾನೆ? ಹಾಗೇನಾದ್ರೂ ಎಮರ್ಜೆನ್ಸಿ ಅಂತಂದ್ರೆ ನಾನೇ ನಿನ್ಗೆ ಫೋನ್ ಮಾಡ್ತೀನಿ. ಜೊತೆಲಿ ಯಾರಿದ್ದಾರೆ? ಒಬ್ಳಿದ್ರೆ ನಾನು ಬಂದ್ಬಿಡ್ತೀನಿ. ಇಲ್ಲ ಇಲ್ಲ, ನನ್ ಜೊತೆ ಅಶೋಕ್ ಇದ್ದಾರೆ. ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡಲ್ಲ ಅಲ್ವಾ? ನೀನು ಇಷ್ಟೆಲ್ಲ ತೊಂದರೆ ಹಿಡ್ಕೊಂಡು ನೀನು ಹಾಸ್ಪಿಟಲ್ ಇರ್ಬೇಕಾದ್ರೆ ನಾ ಮನೇಲಿರೋದು ನನಗೊಂಥರ ತೊಂದರೆ ಆಗ್ತಿದೆ. ಅಲ್ಲ, ಪ್ರಾಬ್ಲಮ್ ಇದ್ರೆ ಪರವಾಗಿಲ್ಲ. ಸದ್ಯ ಇವಾಗೆಲ್ಲ ಸರಿ ಹೋಗಿದೆ ತಾನೆ? ನಾನ್ ನೋಡ್ಕೋತೀನಿ. ಹಾಗೇನಾದ್ರೂ ಇದ್ರೆ ನಾನ್ ನಿನಗೆ ಕಾಲ್ ಮಾಡ್ತೀನಿ, ಆಯ್ತಾ?
ಯಾಕೆ ಎಲ್ರು ಬರೋಕ್ ಹೋದ್ರಿ? ಒಬ್ಬೊಬ್ರೇ ಬಂದಿದ್ರೆ ಸರಿ ಹೋಗೋದಲ್ವಾ? ಅಲ್ಲ, ಜಾಸ್ತಿ ಸದ್ದೇನು ಮಾಡಲ್ಲ, ಸೈಲೆಂಟಾಗೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀವಿ. ಸರಿ, ಜಾಸ್ತಿ ಗಲಾಟೆ ಮಾಡಬೇಡಿ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಹಾಂ. ಡಾಕ್ಟರ್ ನೋಡಿದ್ರೆ ನಮಗೆ ಬೈತಾರೆ. ಓಕೆ. ನಾವೇ ಎಡ್ದ ಗೆಲ್ಲುತ್ತನ್ನ ನೆನ್ಸ್ಕೊಂಡಿತ್ತು, ಆರೆ ಕೊನೆ ಅಲ್ಲಿಗೆ ಸೋತೋಯ್ತಲ್ಲ ಬರ್ರೆ. ಸುಮ್ನೆರು ಮಾತಾಡ್ಬೇಡ್ವೆ, ಆ ಸೈತಾನ್ ನಮ್ಮನ್ನೇ ನೋಡ್ತಾ ಇದೆ. ಭೈರವಿ, ನನಗ್ ಗೊಂಬೆ ತಂದಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಅಭಿ, ಹೊಟ್ಟೆ ನೋವು ಹೇಗಿದೆ? ಇಲ್ಲಪ್ಪ, ಒಂಚೂರು ಹೊಟ್ಟೆ ನೋವಿಲ್ಲ. ಡಾಕ್ಟರ್ ಹೇಳಿದ್ರು ನಾನು ಮಗು ಆರೋಗ್ಯವಾಗಿದ್ದೀವಂತೆ, ಏನು ತೊಂದರೆ ಆಗಲ್ವಂತೆ. ಹೊಟ್ಟೆ ನೋವು ಯಾಕೆ ಬಂತೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಹೌದು, ನಂಗೇನು ಆಗಿಲ್ವಲ್ಲ, ನಿನ್ ಕಣ್ಣಲ್ಲಿ ಯಾಕೆ ಕಣ್ಣೀರು? ನೀನು ಅಳ್ಬಾರ್ದು. ಈ ಕೆಲ್ಸ್ತವಳೆ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಹೋಗಜ್ಜ. ಭೈರವಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ, ಭೈರವಿಗೆ ಯಾಕೆ ಬೈತ್ಯ ಶಿವಗಾಮಿ? ಅವಳು ಪಾಪ, ನಂಗಿಷ್ಟ ಅಂತ ಬೊಂಬೆ ತಂದಿದ್ದಾಳೆ. ನಿಮ್ಗೆ ಯಾರಿಗಾದ್ರೂ ಯೋಚನೆ ಬಂದಿದ್ಯಾ? ಅದಕ್ಕೆ ಅವಳು ಅಂದ್ರೆ ನಂಗೆ ಇಷ್ಟ. ನನ್ನ ಫ್ರೆಂಡ್ ಅವಳು. ಸರಿ ಅಭಿರಾಮಿ, ನಾವು ಆಚೆ ಇರ್ತೀವಿ. ನಿನ್ಗೇನಾದ್ರೂ ಬೇಕು ಅಂದ್ರೆ ನರ್ಸ್ ಹತ್ರ ಹೇಳಿ ಕಳ್ಸಿ. ನಂಗೇನ್ ಬೇಕು ಅನ್ನೋದನ್ನ ನನ್ ಕೇಳೋಕ್ಕೂ ಮುಂಚೆ ಕೊಡ್ಸೋದಿಕ್ಕೆ ಶಿವಗಾಮಿ ಇದ್ದಾಳೆ. ನೀನ್ ಏನು ಯೋಚನೆ ಮಾಡ್ಬೇಡ ಅಣ್ಣ.